ಈ ಸರಿ ಬಂದ್ರೆ ಪ್ರೈಸಿಂಗ್ ಜನಗಳು ನೋಡಿದ್ರು ತಲೆ ಸುದ್ದು ಬೀಳ್ಬೇಕು, ಆ ರೇಂಜ್ಗೆ ಆಫರ್ ಪ್ರೈಸ್ಗಳು ಸರ್. ಎಲ್ಲಾ ಗಾಡಿಗೂ ನ್ಯೂ ಮಾಡಲ್ ಕಮ್ಮಿ ಬಜೆಟ್, ಅದು ಲೋನ್ ಆಗಂತದ್ದು ಗಾಡಿಗಳು. 70,000 ಗಾಡಿ ಓಡಿದೆ, 2,45,000 ಹೇಳ್ತಾ ಇದೀವಿ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. ಬರೀ 5,25,000 ಹೇಳ್ತಾ ಇದೀನಿ, ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಬರೀ 2,95,000 ರೂಪಾಯಿ ಗಾಡಿ ಕೊಡೋಣ. ಗಾಡಿ ಪ್ರೈಸ್ ಬಂದು ಬರೀ 2,95,000 ಹೇಳ್ತಾ ಇದೀನಿ, ಮುಂದೆ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ತೀನಿ. ಪ್ರೈಸ್ ಬಂದು ನಿಮ್ಗೆ 3,85,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 3.25 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 3,95,000 ಆಗುತ್ತೆ. ಬರೀ 3,95,000 ರೂಪಾಯಿ ಮಾಡ್ಕೊಡ್ತಾ ಇದೀನಿ. 2018 ಮಾಡಲ್ ಗಾಡಿ ಆರಾಮಾಗೆ ಬರೀ 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ ಬರೀ 5.5 ಲಕ್ಷಕ್ಕೆ 2019 ರೆನೋ ಗಾಡಿ ಬಂದು ಪ್ರೈಸ್ ಬಂದು 4,25,000 ಹೇಳ್ತಾ ಇರೋದು. ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡೋಣ. ಪ್ರೈಸ್ ಬಂದು ಈ ಗಾಡಿದು ಬರೀ ಫೈನಲ್ ಸರ್ 5,95,000 ರೂಪಾಯಿ ಮಾಡ್ಕೊಡ್ತಾ ಇದೀವಿ. ಒಂದು 22 ಮಾಡಲ್, ಒಂದು 23 ಮಾಡಲ್, ಒಂದು ಶೈನ್, ಒಂದು ಬಂದು ಫೀಲ್. ಆ ಗಾಡಿ ಬಂದು 5.25, ಇದು ಬಂದು 5.5. 6,25,000 ಹೇಳ್ತಾ ಇದೀವಿ. ಪ್ರೈಸ್ ಬಂದು ನಿಮ್ಗೆ ಬರೀ 5,25,000 ರೂಪಾಯಿ ಮಾಡ್ಕೊಡ್ತಾ ಇದೀವಿ. ಬರೀ 3,85,000 ಹೇಳ್ತಾ ಇದೀನಿ, ಬರೀ 3,95,000 ರೂಪಾಯಿ ಗಾಡಿ ಕೊಡೋಣ. 23,000 ಹೊಡಿದೆ. 2015 ಡೆಲ್ಲಿ ಗಾಡಿ ವಿತ್ NOC ರೆಡಿ ಇದೆ. NOC ಸಮೇತ ತಗೋತೀನಿ ಅಂತ ಅಂದ್ರೆ ಬರೀ 2,95,000 ರೂಪಾಯಿ ಮಾಡ್ಕೊಡ್ತಾ ಇದೀನಿ. ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ ಅಂತ ಅಂದ್ರೆ 3,85,000, 1,95,000 ರೂಪಾಯಿ ಗಾಡಿ ಕೊಡೋಣ. ನಿಮ್ಗೋಸ್ಕರ ನಾನಿವತ್ತು ಮತ್ತೊಂದು ಕ್ವಾಲಿಟಿ ಶೋರೂಮ್ ಬಂದಿದ್ದೀನಿ. ಇವ್ರದ್ದು ಆಲ್ರೆಡಿ ತುಂಬಾ ವಿಡಿಯೋಸ್ ನಾವು ಎವ್ರಿ ಮಂತ್ ಅಂತೂ ಮಿಸ್ ಇಲ್ದೆ ಮಾಡ್ತಾ ಇರ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು INT ಕಾರ್ಸ್. ನಮ್ ಜೊತೆ ಸಚಿನ್ ಗೌಡ್ರು ಕೂಡ ಇದಾರೆ. ಸರ್ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ಅಡ್ರೆಸ್ ಬಂದು ಬನ್ನೇರ್ಘಟ್ಟ ಮೇನ್ ರೋಡ್, ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್, ಅಕ್ಷಯ ನಗರ ಅಂತ ಹೇಳಿ. ಎಲ್ಲನಹಳ್ಳಿ ಮೇನ್ ರೋಡ್ ಅಲ್ಲಿ ಬರುತ್ತೆ. ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ಗೂಗಲ್ ಹೋಗಿ INT ಕಾರ್ಸ್ ಅಂತ ಸರ್ಚ್ ಮಾಡಿ, ಕಂಪ್ಲೀಟ್ ಲೊಕೇಶನ್ ಲಿಂಕ್ ಎಲ್ಲ ಸಿಕ್ಬಿಡುತ್ತೆ. ಫುಲ್ ಪೂಜೆ ಎಲ್ಲ ಜೋರಾಗಿ ಮಾಡ್ಕೊಂಡ್ ಹೋಗ್ಬಿಟ್ಟಿದ್ದೀರಾ? ಏನ್ ಮಾಡೋದು ಸರ್, ಮಾಡ್ಬೇಕಲ್ಲ, ದೇವ್ರನ್ನು ಮಾಡ್ಬೇಕಲ್ಲ. ಸರ್ ದೇವ್ರು ಕೂಡ ನಾವು ನೋಡೋದು ತಾನೆ, ದೇವ್ರು ನೋಡೋದು. ಎಷ್ಟಿದೆ ಸರ್ ಇವತ್ತು ಕಾರ್? ಹತ್ರ ಒಂದು 40 ವೆಹಿಕಲ್ಸ್ ಇದೆ ಇವತ್ತು. ಎಲ್ಲ ಹೊಸ ಸ್ಟಾಕ್, ಆಲ್ಮೋಸ್ಟ್ 80-90% ಹೊಸ ಸ್ಟಾಕ್ ತರಿಸಿರೋದು. ಗಾಡಿ ಮಾತ್ರ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಒಳ್ಳೆ ಗಾಡಿಗಳಿದೆ ಅಂತ ಹೇಳ್ಬೋದು. ಬನ್ನಿ ಸರ್. ಡೀಸೆಲ್ 2016 ಮಾಡಲ್, ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಬರುತ್ತೆ. ಇದು ಗಾಡಿ ಬಂದು ಸೆಕೆಂಡ್ ಓನರ್, 80,000 ಗಾಡಿ ಓಡಿದೆ. ಪ್ರೈಸ್ ಬಂದು ಈ ಗಾಡಿದು ಬರೀ ಫೈನಲ್ ಸರ್ 5,95,000 ರೂಪಾಯಿ ಮಾಡ್ಕೊಡ್ತಾ ಇದೀನಿ. 5,95,000 ಕ್ರಾಸ್ ಕೊಡ್ತಾ ಇದೀನಿ ಇವತ್ತು. i20 ಕೊಡೋ ಪ್ರೈಸ್ ಅಲ್ಲಿ ಎಸ್ ಕ್ರಾಸ್ ಡೀಸೆಲ್ 2016 ಡೀಸೆಲ್, ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್. ಡೌನ್ ಪೇಮೆಂಟ್ ಸರ್ ಇದಕ್ಕೆಲ್ಲ? ಸರ್ ಡಿಪೆಂಡ್ ಆನ್ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಅಂದ್ರೆ 50,000 ರಿಂದ 1 ಲಕ್ಷ ರೂಪಾಯಿನೂ ಸಾಕು. ಇಲ್ಲ ಅಂದ್ರೆ ಒಂದು 50,000 ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತೆ ಇದು ಸಿಬಿಲ್ ಇಲ್ಲ ಅಂದ್ರೂ ಕೂಡ ಲೋನ್ ಏನಾದ್ರು ಆಗುತ್ತೆ ಸರ್? ಇಲ್ಲ ಸರ್, ಸಿಬಿಲ್ ಇರ್ಬೇಕು, ಚೆನ್ನಾಗಿರ್ಬೇಕು. ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಆಗೋದು. ಪ್ರೊಫೈಲ್ ಎಲ್ಲ ನೋಡಿನೇ, ಡಿಪೆಂಡ್ ಆನ್ ಪ್ರೊಫೈಲ್ ಮೇಲೆ ಲೋನ್ ಆಗೋದು. ಸರಿ ಸರ್. ಎಸ್ ಕ್ರಾಸ್ ನೋಡಿದ್ರಲ್ಲ, ಸೊ ನೆಕ್ಸ್ಟ್ 2018 ಮಾಡಲ್ ನಿಸಾನ್ ಸನ್ನಿ. 2018 ಮಾಡಲ್, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. ಮಿಡ್ಲ್ ವೇರಿಯಂಟ್ ಬರುತ್ತೆ. ಗಾಡಿಲಿ ಬಂದು ಬ್ರಾಂಡ್ ನ್ಯೂ ಟೈರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟಬಲ್, ಪ್ರತಿಯೊಂದು ಬರೋಂತ ಗಾಡಿ. ಈ ಗಾಡಿ ಪ್ರೈಸ್ ಬಂದು ಫೈನಲ್ ಟು ಫೈನಲ್ ಬರೀ 3,95,000 ರೂಪಾಯಿ ಮಾಡ್ಕೊಡ್ತಾ ಇದೀನಿ. 2018 ಮಾಡಲ್ ಗಾಡಿ, 4 ಅಲ್ಲ ಅಂದ್ರೆ 10 ಕಡೆ ಚೆಕ್ ಮಾಡ್ಕೊಳ್ಳಿ. 18 ಮಾಡಲ್ ಗಾಡಿ 3,95,000 ಫಿಕ್ಸ್ ರೇಟ್, ನೆಗೋಷಿಯಬಲ್ ಇಲ್ಲ. ಇದು ಕೂಡ ಒಂದು 50,000 ಗಾಡಿ ಅಪ್ ಟು ಡೇಟ್ ರೆಕಾರ್ಡೆಡ್ ವಿತ್ ಚೆಕಿಂಗ್ ಬೇಕಾದ್ರೆ ಮಾಡ್ಕೊಂಡು ತಗೊಂಡೋಗಿ, ವಿತ್ ಕ್ವಾಲಿಟಿ ಗಾಡಿ. ಡೌನ್ ಪೇಮೆಂಟ್ ಅಲ್ಲ ಸರ್ ಇದಕ್ಕೆ? ಸರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬರೀ 50,000 ಆಗ್ಬೋದು, ಇಲ್ಲ ಪೂರ್ತಿ ಲೋನು ಆಗ್ಬೋದು. ಸೇಮ್ ಆಲ್ಮೋಸ್ಟ್ ಡಿಪೆಂಡ್ ಆನ್ ಪ್ರೊಫೈಲ್. ಏನಾರ ಸ್ಯಾಲರಿ ಇದ್ದು, ಯಾವ್ದೇ ತರ ಕಮಿಟ್ಮೆಂಟ್ ಇಲ್ಲ, ಸಿವಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿತ್ತು ಅಂತಂದ್ರೆ ಆರಾಮಾಗಿ ಪೂರ್ತಿ ಲೋನು ಆಗ್ಬೋದು. ಅದು ಡಿಪೆಂಡ್ ಆನ್ ಪ್ರೊಫೈಲ್ಸ್. ಇದು ಆಮಿಯೋ 2017 ಮಾಡಲ್, ಐಲೈನ್, ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಪೆಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 70,000 ಗಾಡಿ ಓಡಿದೆ. ಸೆಕೆಂಡ್ ಓನರ್ ಬರುತ್ತೆ ಗಾಡಿ. ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಪ್ರೈಸ್ ಬಂದು 4,85,000 ಹೇಳ್ತಾ ಇದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಇನ್ನೂ ಮಾಡ್ಕೊಡ್ತೀನಿ, ಮುಂದೆ ಬನ್ನಿ. 4,85,000 ಟಾಪ್ ಎಂಡ್ 2017 ಮಾಡಲ್ ಗಾಡಿ ನಾನು ಹೇಳ್ತಾ ಇರೋದು. 17 ಟಾಪ್ ಎಂಡ್ ಐಲೈನ್ ಗಾಡಿ ಕೊಡ್ತಾ ಇದೀನಿ. ಮಾಡಲ್ ವೆಹಿಕಲ್ ವಿತ್ ಅದು ಕೂಡ ಟಾಪ್ ಎಂಡ್. ಹೌದು. ನೆಕ್ಸ್ಟ್ ಫೋರ್ಡ್ ಫಿಗೋ 2011 ಮಾಡಲ್, FC, ಇನ್ಶೂರೆನ್ಸ್, ಡಾಕ್ಯುಮೆಂಟೇಶನ್ ಎಲ್ಲ ರನ್ನಿಂಗ್ ಇರೋಂತ ಗಾಡಿ. ಕಮ್ಮಿ ಬಜೆಟ್ ಅಲ್ಲಿ, ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಬರೀ 1,85,000 ರೂಪಾಯಿ ಗಾಡಿ ಕೊಡೋಣ. 1,85,000 ರೂಪಾಯಿ ಗಾಡಿ ಕೊಡೋಣ. ಜಾಜ್ ಸರ್, ಜಾಜ್ 2016 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ ಬಂದು 70,000 ಗಾಡಿ ಓಡಿದೆ. ಒಳ್ಳೆ ಮೈಲೇಜ್, ಒಳ್ಳೆ ಎಲ್ಲ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಬರೀ 3,95,000 ರೂಪಾಯಿ ಗಾಡಿ ಕೊಡೋಣ. 3,95,000 ರೂಪಾಯಿಗೆ ಪೂರ್ತಿ ಲೋನ್ ಆಗ್ಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಆರಾಮಾಗಿ. 0 ಡೌನ್ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು. ಮೈಕ್ರಾ
ಸರ್ 2012 ಮಾಡಲ್ ಡೀಸೆಲ್ XV ವೇರಿಯಂಟ್ ಬರುತ್ತೆ ಗಾಡಿ ಬಂದು. ಈ ಪ್ರೈಸ್ ಬಂದು 1,85,000 ರೂಪಾಯಿ ಗಾಡಿ ಕೊಡೋಣ. 1,85,000 ರೂಪಾಯಿಗೆ 1,85,000 ರೂಪಾಯಿ ಗಾಡಿ ಕೊಡೋಣ. ಓಕೆ ನೆಕ್ಸ್ಟ್ ಶಿಫ್ಟ್ 2013 ಮಾಡಲ್ ಗಾಡಿ ಇದು ಬಂದು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರೀ 20,000 ಓಡಿದೆ, 23,000 ಏನೋ ಓಡಿದೆ, ವಿತ್ ಶೋರೂಮ್ ರೆಕಾರ್ಡೆಡ್ ಓಡಿದೆ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ 23,000 ಓಡಿದೆ. ಇದ್ರ ಪ್ರೈಸ್ ಬಂದು ನಿಮ್ಗೆ ಬರೀ 4,75,000 ರೂಪಾಯಿಗೆ ಆಗುತ್ತೆ. ಅದು ಕೂಡ 20,000 ಚೇಂಜ್. 23,000 ಏನ್ ನೋಡಿದೆ, ಶೋರೂಮ್ ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿಯ ಮೇಲೆ. ಓಕೆ ಗಾಡಿ ಎಲ್ಲ ಫುಲ್ ರೆಕಾರ್ಡೆಡ್, ಅದಕ್ಕೆ ಒಂಚೂರು ಫ್ಯಾನ್ಸಿ ಪ್ರೈಸ್ ಇದೆ, ಕಸ್ಟಮರ್ ಪ್ರೈಸ್ ಡೈರೆಕ್ಟ್ ಆಗಿ ಇಟ್ಟಿರೋದು. ಏನಾಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ, ಮುಂದೆ ಬನ್ನಿ. ವ್ಯವಹಾರ ಆದ್ಮೇಲೆ ಬಂದ್ ಮಾತಾಡ್ಬೇಕಲ್ವಾ? ಓಕೆ ಸೊ ಬಂದ್ ಮಾತಾಡಿದ್ರೆ 23,000 ಓಡಿರುವಂತ ಸ್ವಿಫ್ಟ್ ಕೂಡ ನಿಮ್ದಾಗುತ್ತೆ. ಇಷ್ಟು ಮಾತ್ರ ಅಲ್ಲ, INT ಕಾರ್ಸ್ ಅಲ್ಲಿ ಇನ್ನೂ ಕೂಡ ತುಂಬಾನೇ ಯೂಸ್ ಸ್ಟಾಕ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕು, ಹ್ಯಾಚ್ ಬ್ಯಾಕ್ ಬೇಕಾ, ಸೆಡನ್ ಬೇಕಾ, SUV ಬೇಕಾ, XUV ಬೇಕಾ, 7 ಸೀಟರ್ ಬೇಕಾ, ಈ ಪ್ರತಿಯೊಂದು ಕೂಡ ಇರುತ್ತೆ. 1 by 1 ಡೀಟೇಲ್ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಸರ್ ಸೇಮ್ ಜಾಜ್, ಅದು ಮಿಡ್ಲ್ ವೇರಿಯಂಟ್ ಬರುತ್ತೆ, ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಇದು 2015 ಮಾಡಲ್ ಬರುತ್ತೆ ಗಾಡಿ ಬಂದು. ಈ ಗಾಡಿ ಬಂದು ನಿಮ್ಗೆ ಬರೀ 3,85,000 ರೂಪಾಯಿ ಫೈನಲ್ ಮಾಡ್ಬಿಡೋಣ. 385ಕ್ಕೆ 385 ಫೈನಲ್ ಟು ಫೈನಲ್. ಓಕೆ ನೆಕ್ಸ್ಟ್ ಪೋಲೋ ಇದು ಕಸ್ಟಮರ್ ವೆಹಿಕಲ್ 2015 ಡೆಲ್ಲಿ ಗಾಡಿ ವಿತ್ NOC ರೆಡಿ ಇದೆ. NOC ಸಮೇತ ತಗೋತೀನಿ ಅಂತ ಅಂದ್ರೆ ಬರೀ 2,95,000 ರೂಪಾಯಿ ಮಾಡ್ಕೊಡ್ತಾ ಇದೀನಿ. ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ ಅಂತ ಅಂದ್ರೆ 3,85,000. ಅದು 2015 ಮಾಡಲ್ ಡೀಸೆಲ್ ಲೈನ್ ಗಾಡಿ, ಸಾರಿ ಕಂಫರ್ಟ್ ಲೈನ್ ಗಾಡಿ. ಕಂಫರ್ಟ್ ಲೈನ್ ಓಕೆ ಸೊ ನೀವು ನೋಡ್ತಾ ಬೋದು, ಅದು ಕೂಡ ರೆಡ್ ಕಲರ್ ಗಾಡಿ. ಸೊ ತುಂಬಾ ಜನ ಪೋಲೋ ಬೇಕು ಅಂತ ಕೇಳ್ತಿರ್ತಾರೆ, ಎಸ್ಪೆಷಲಿ ರೆಡ್ ಕಲರ್. ನೆಕ್ಸ್ಟ್ ಸರ್ ಬಡವರ ಬಂದು ಆಲ್ಟೋ K10 2013 ಮಾಡಲ್ ಗಾಡಿ. ಇದು VXI ವೇರಿಯಂಟ್ ಬರುತ್ತೆ, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 70,000 ಗಾಡಿ ಓಡಿದೆ. 2,45,000 ಹೇಳ್ತಾ ಇದೀವಿ, ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. ಓಕೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಹೌದು. ಓಕೆ ನೆಕ್ಸ್ಟ್ ಸರ್ ನಿಸಾನ್ ಸನ್ನಿ 2012 ಮಾಡಲ್ ಗಾಡಿ, ಡೀಸೆಲ್ 12 ಮಾಡಲ್ ಗಾಡಿ, ಬರೀ 2,95,000 ರೂಪಾಯಿ ಗಾಡಿ ಕೊಡೋಣ. 295ಕ್ಕೆ ಬರೀ 290ಗೆ 2013 ಮಾಡಲ್ ಗಾಡಿ. ಇದು 13 ಮಾಡಲ್ ಡೀಸೆಲ್, ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ ಗಾಡಿಲಿ. ಬರೀ 2,95,000 ರೂಪಾಯಿ ಗಾಡಿ ಕೊಡೋಣ. ಓಕೆ 2,95,000ಗೆ ಪೆಟ್ರೋಲ್ ಬೇಕಾ ತಗೋಬಹುದು, ಇಲ್ಲ ಡೀಸೆಲ್ ಬೇಕಾ ತಗೋಬಹುದು. ಅದು ಕೂಡ ಮಾಡೆಲ್ ನಿಮ್ಗೆ ಯಾವ್ದು ಬೇಕು ಎಲ್ಲಾನು ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್ ಸ್ಕೋಡಾ ಫ್ಯಾಬಿಯಾ 2011 ಮಾಡಲ್ ಗಾಡಿ. ಇದು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ಗಾಡಿ. ಬರೀ 1,95,000 ರೂಪಾಯಿ ಗಾಡಿ ಕೊಡೋಣ. 1,95,000 ರೂಪಾಯಿಗೆ 1,95,000 ರೂಪಾಯಿಗೆ 2011 ಮಾಡಲ್ ಸಿಂಗಲ್ ಓನರ್ ವಿತ್ ಡಾಕ್ಯುಮೆಂಟೇಶನ್ ಸಮೇತ ಗಾಡಿ ಕೊಡೋಣ. ಓಕೆ ಎಲ್ಲಾನು ಕೂಡ ರನ್ನಿಂಗ್ ಎಲ್ಲ ಇರುತ್ತೆ. ಎಲ್ಲ ರನ್ನಿಂಗ್. ಓಕೆ ನೆಕ್ಸ್ಟ್ ಸರ್ ಫೋರ್ಡ್ ಅಲ್ಲೇ ಒಳ್ಳೆ ಗಾಡಿ ಬೇಕು ಅನ್ನೋರಿಗೆ ಇಕೋ ಸ್ಪೋರ್ಟ್ಸ್ 2015 ಮಾಡಲ್. ಇದು ಪೆಟ್ರೋಲ್ ಗಾಡಿ ಇದು ಬರೋದು. ಟಾಪ್ ಎಂಡ್ ಎಲಿಗೆನ್ಸ್ ಮಾಡಲ್ ಬರುತ್ತೆ, ಟಾಪ್ ಎಂಡ್ ಬರುತ್ತೆ. ಈ ಗಾಡಿ ಬಂದು ಪ್ರೈಸ್ ಬಂದು 4,25,000 ಹೇಳ್ತಾ ಇರೋದು, ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡೋಣ. ಓಕೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇದ್ದೇ ಇರುತ್ತೆ. ವ್ಯಾಪಾರ ಆದ್ಮೇಲೆ ನೆಗೋಷಿಯಬಲ್ ಮಾತುಕತೆ ಎಲ್ಲ. ಟೈಟಾನಿಯಂ ಅದನ್ನೇ ಟಾಪ್ ಎಂಡ್ ಗಾಡಿ ಅದು. ಟೈಟಾನಿಯಂ ಪೆಟ್ರೋಲ್ 2015 ಮಾಡಲ್ ಗಾಡಿ, ಫೋರ್ಡ್ ಇಕೋ ಸ್ಪೋರ್ಟ್ ಅದನ್ನೇ. ಲೋ ಬಜೆಟ್ ಅಂದ್ರೆ ಲೋ ಮೇಂಟೆನೆನ್ಸ್ ಅಲ್ಲಿ ಸರ್ ಮಾರುತಿ ಸುಜುಕಿಲ ಒಂದು ಒಳ್ಳೆ 7 ಸೀಟರ್ ಬೇಕು ಅಂದ್ರೆ ಸರ್ ಇಲ್ಲ ಇಲ್ವಾ, ಎರ್ಟಿಗಾ ತಗೊಳ್ಳೇಬೇಕಲ್ವಾ? ಡಿಪೆಂಡ್ ಗಾಡಿ ಅಂತ ಹೇಳ್ಬೋದು. 2015 ಮಾಡಲ್ ಗಾಡಿ, ಸಿಂಗಲ್ ಓನರ್, VXI ವಿತ್ ABS ಗಾಡಿ. ಇದು ಆಪ್ಷನ್ ಅಲ್ಲಿ ಇರುತ್ತೆ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 70,000 ಗಾಡಿ ಓಡಿದೆ. ಈ ಪ್ರೈಸ್ ಬಂದು ಬರೀ ನಿಮ್ಗೆ ಬರೀ ಈ ಗಾಡಿ ಪ್ರೈಸ್ 5,95,000 ರೂಪಾಯಿ ಮಾಡ್ಕೊಡ್ತೀನಿ. 595 ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ, ಅದನ್ನು ವಿತ್ ABS ಆಪ್ಷನಲ್ ವೆಹಿಕಲ್ ಗಾಡಿ. ನೆಕ್ಸ್ಟ್ ಸರ್ ಡಿಸೈರ್ 2013 ಮಾಡಲು ಡೀಸೆಲ್. ಈ ಗಾಡಿ ಬಂದು ಪ್ರೈಸ್ ಬಂದು ನಿಮ್ಗೆ ಬರೀ 3,85,000 ಹೇಳ್ತಾ ಇದೀನಿ, ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡೋಣ. 3,85,000 ಅದು ಕೂಡ ಡಿಸೈರ್ ಡೀಸೆಲ್ ವೇರಿಯಂಟ್ 18-20+ ಮೈಲೇಜ್ ಬರುವಂತ ಗಾಡಿ. ನೆಕ್ಸ್ಟ್ ಸರ್ ಮತ್ತೊಂದು ಪೋಲೋ 2011 ಮಾಡಲ್. 11 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಕಂಫರ್ಟ್ ಲೈನ್ ಗಾಡಿ ಬರುತ್ತೆ. ಈ ಗಾಡಿ ಬಂದು ಬರೀ 2,95,000 ಹೇಳ್ತಾ ಇದೀನಿ, ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ತೀನಿ. ಓಕೆ 2,95,000ಗೆ ಅದು ಕೂಡ ವೈಟ್ ಕಲರ್. ಅವಾಗಲೇ ರೆಡ್ ಕಲರ್ ತೋರಿಸೋ, ಸೊ ಬೇಡ ಅನ್ನೋರಿಗೆ ವೈಟ್ ಕಲರ್ ಕೂಡ ಇರುತ್ತೆ, ಪ್ರಿಫರ್ ಮಾಡಬಹುದು. ನಿಮ್ಗೆ ಯಾವ್ದು ಬೇಕು ನೀವು ಡಿಸೈಡ್ ಮಾಡಬಹುದು. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಹೋಂಡಾ ಸಿಟಿ 2015 ಮಾಡಲ್ ಗಾಡಿ, ವಿ ವೇರಿಯಂಟ್ ಬರುತ್ತೆ, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಗಾಡಿ ಬಂದು 70,000 ಗಾಡಿ ಓಡಿದೆ. ಪ್ರೈಸ್ ಬಂದು ನಿಮ್ಗೆ ಬರೀ 5,25,000 ರೂಪಾಯಿ ಮಾಡ್ಕೊಡ್ತಾ ಇದೀನಿ. 5,25,000 ರೂಪಾಯಿಗೆ. ಓಕೆ 5,25,000ಗೆ ಅದು ಕೂಡ ಅಲೋವಿಲ್ಸ್ ಎಲ್ಲಾನು ಕೂಡ ಇರುವಂತ ಗಾಡಿ. ಸೊ ಬೇಕು ಅನ್ನೋರು. ಓಕೆ ಸೊ ನೆಕ್ಸ್ಟ್ ಸ್ವಿಫ್ಟ್ ಯಾರು ನೋಡ್ತಾ ಇದ್ರೆ 2011 ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, VXI ವೇರಿಯಂಟ್, ಸೆಕೆಂಡ್ ಓನರ್,
ಹೊಸ ಡಾಕ್ಯುಮೆಂಟ್ ಆಗಿದೆ, FC 2030 ವರೆಗೂ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿಯಲ್ಲಿ ಬಂದು ಮ್ಯಾಗ್ ವೀಲ್, ಲೋ ಪ್ರೊಫೈಲ್ ಟೈರ್ಸ್ ಎಲ್ಲ ಗಾಡಿ ಫಿಟ್ಟಿಂಗ್ ಇದೆ ಗಾಡಿ ಅಂತ ಇದ್ರಲ್ಲಿ. ಈ ಗಾಡಿ ಪ್ರೈಸ್ ಬಂದು ಬರೀ 2,95,000 ಹೇಳ್ತೀನಿ. ಮುಂದೆ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ತೀನಿ. ಓಕೆ, 2,95,000ಕ್ಕೆ. ಹೌದು. ನೆಕ್ಸ್ಟ್ ಸರ್, ನಮ್ಮ ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಟಾಟಾರವರ 2019 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, XM ವೇರಿಯಂಟ್ ಬರುತ್ತೆ. ಇದು 70,000 ಗಾಡಿ ಓಡಿದೆ. ಪ್ರೈಸ್ ಬಂದು 6,25,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ತೀನಿ. ಓಕೆ, ಅದರಲ್ಲೂ ಕೂಡ ನೆಗೋಷಿಯಬಲ್. ಅದರಲ್ಲೂ ನೆಗೋಷಿಯಬಲ್. ಇನ್ನು ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡೋಣ. ಅದು ಕೂಡ ಬೆಂಗಳೂರು ನೊಂದಾಯ್ತು, ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ KA03 ರಿಜಿಸ್ಟರ್ಡ್ ವೆಹಿಕಲ್ ಇದು. ನೆಕ್ಸ್ಟ್ ಸರ್, ರೆನಾಲ್ಟ್ ಕ್ಯಾಪ್ಚರ್ 2019 ಮಾಡಲ್ ಗಾಡಿ. ಇದು ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದು 70,000 ಗಾಡಿ ಓಡಿದೆ. ಇದರಲ್ಲಿ ನೋಡ್ಬೋದು ನೀವು ಪ್ರೊಜೆಕ್ಟರ್ ಲೈಟ್ ಅಂಡ್ DRL, ಬ್ಯಾಂಡ್ ನ್ಯೂ ಟೈರ್ಸ್ ಗಾಡಿಲಿ ಎಲ್ಲ. ಗಾಡಿ ಸೂಪರ್ ಆಗಿದೆ. ಆರಾಮಾಗಿ ಬರೀ 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ. ಬರೀ 5.5 ಲಕ್ಷಕ್ಕೆ 2019 ರೆನಾಲ್ಟ್ ಕ್ಯಾಪ್ಚರ್ ಪೆಟ್ರೋಲ್. ಅದರಲ್ಲೂ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುವಂತ ಗಾಡಿ. ಓಕೆ ಸರ್. ನೆಕ್ಸ್ಟ್ ಸರ್, ಶಿಫ್ಟ್ 2010 ಮಾಡಲ್. ಇದು ಹೊಸ FC, ಹೊಸ ಇನ್ಶೂರೆನ್ಸ್ ಎಲ್ಲ ಇರೋಂತ ಗಾಡಿ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. ಈ ಗಾಡಿನೂ ಅಷ್ಟೇನೆ 2,85,000 ರೂಪಾಯಿ ಮಾಡ್ಕೊಡ್ತೀನಿ. 2,85,000ಗೆ ಫುಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇರೋಂತ ಗಾಡಿ. ಓಕೆ, ಸರಿ ಸರ್. ನೆಕ್ಸ್ಟ್ ಸರ್, ಸ್ಕಾಲಾ 2014 ಮಾಡಲ್ ಸ್ಕಾಲಾ ಪೆಟ್ರೋಲ್. ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಟೈರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಎಲ್ಲ ಬರೋಂತ ಗಾಡಿ. ಇದು ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರೋಂತ ಗಾಡಿ. ಈ ಗಾಡಿ ಪ್ರೈಸ್ ಬಂದು ಬರೀ 3,45,000 ಹೇಳ್ತಾ ಇದೀನಿ. ಮುಂದೆ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ತೀನಿ. ಓಕೆ, 3,45,000ಕ್ಕೆ ಒಳ್ಳೆ ಐಷಾರಾಮಿ ಕಾರ್ ಅಂತ ಅದು ಫುಲ್ ಕಂಫರ್ಟಬಲ್ ಗಾಡಿ. ಅದು ಟಾಪ್ ಅಂಡ್ ಗಾಡಿ ಅಂತ ಹೇಳ್ಬೋದು. ಹೌದು ಸರ್. ನೆಕ್ಸ್ಟ್ ಸರ್, ಗ್ರ್ಯಾಂಡ್ ಐಟನ್ ನಿಯೋಸ್ 2021 ಮಾಡಲ್ ಗಾಡಿ ಬರುತ್ತೆ. ಇದು ಸಿಂಗಲ್ ಓನರ್, 70,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ಗಾಡಿ ಇರೋದ್ರಿಂದ ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಪ್ರೈಸ್ ಬಂದು ಈ ಗಾಡಿದು ಬರೀ 5,75,000 ಹೇಳ್ತಾ ಇದ್ದೀನಿ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 5,75,000, ಅದರಲ್ಲೂ ಕೂಡ ನೆಗೋಷಿಯಬಲ್. ನೆಕ್ಸ್ಟ್ ಸರ್, ಸಿಟ್ರಾನ್ ಅಲ್ವಾ ಇದು? ಸಿಟ್ರಾನ್ ಎರಡೆರಡು ಇದೆ ಗಾಡಿ. ಒಂದು 22 ಮಾಡಲ್, ಒಂದು 23 ಮಾಡಲ್, ಒಂದು ಶೈನ್, ಒಂದು ಬಂದು ಫೀಲ್. ಆ ಗಾಡಿ ಬಂದು 5.25, ಇದು ಬಂದು 5.5. ಓಕೆ, ಈ ಗಾಡಿ ಸೊ ಸಿಟ್ರಾನ್. ಸೊ ನೀನು ಏನ್ ನೋಡ್ತಾ ಇದ್ದೀರಾ? ಸೊ ಇದು ಬಂದು 5.25 ಲಕ್ಷ, ಅಂದ್ರೆ 5,70,000. ಒಂದು 22 ಮಾಡಲ್, ಒಂದು 23 ಮಾಡಲ್, ಒಂದು ಶೈನ್, ಒಂದು ಬಂದು ಫೀಲ್. ಆ ಗಾಡಿ ಬಂದು 5.25, ಇದು ಬಂದು 5.5. ಓಕೆ, ಈ ಗಾಡಿ ಸೊ ಸಿಟ್ರಾನ್. ಸೊ ನೀನು ಏನ್ ನೋಡ್ತಾ ಇದ್ದೀರಾ? ಸೊ ಇದು ಬಂದು 5.25 ಲಕ್ಷ, ಅಂದ್ರೆ 5,75,000ಕ್ಕೆ ಈ ಗಾಡಿ ಸಿಗುತ್ತೆ ಸಿಟ್ರಾನ್. ಇದೆಷ್ಟಂದ್ರೆ ಇದು 23 ಮಾಡಲ್ ಶೈನ್ ಟಾಪ್ ಎಂಡ್ ಬರುತ್ತೆ. ಇದು 22 ಮಾಡಲ್ ಇದು C3 ಫೀಲ್. ಓಕೆ, ಫೀಲ್ 1.2. ಓಕೆ, ಏನಂದ್ರೆ ಪ್ರೈಸ್ ಅದು? ಇದು ಬಂದು 5.5. ಇದು ಬಂದು 5.25. 5.5 ಲಕ್ಷ, 5.25 ಲಕ್ಷ, 25,000 ಡಿಫ್ರೆನ್ಸ್ ಅಲ್ಲಿ ಎರಡು ಗಾಡಿ ಇರುತ್ತೆ. ಯಾವ್ದು ಬೇಕು ಅವ್ರಿಗೆ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸರ್, ನೆಕ್ಸ್ಟ್ ರೆಕ್ಸ್ಟಾನ್ 2014 ಮಾಡಲ್ ಗಾಡಿ. ಇದು HR ಗಾಡಿ ಬರುತ್ತೆ. NOC ರೆಡಿ ಇದೆ ಆಲ್ರೆಡಿ. RX5 ವೇರಿಯಂಟ್, ಸೆಕೆಂಡ್ ಓನರ್, 80,000 ಗಾಡಿ ಓಡಿದೆ. ಪ್ರೈಸ್ ಬಂದು ನಿಮ್ಗೆ ಈ ಗಾಡಿದು ಬರೀ 3,95,000 ಆಗುತ್ತೆ. 395ಕ್ಕೆ. ಅದು ಕೂಡ 7 ಸೀಟರ್ ವೆಹಿಕಲ್. ಹೌದು. ನೆಕ್ಸ್ಟ್ ಸರ್, ನೋವಾ ಸ್ಪೋರ್ಟ್ಸ್. ಆಟೋಮೆಟಿಕಲಿ ಕಮ್ಮಿ ಬಜೆಟ್ ಅಲ್ಲಿ ಯಾರಿಗೆ ಬೇಕು ಅಂತಾರೆ ಅವ್ರಿಗೆ 2016 ಮಾಡಲ್ N8 ಟಾಪ್ ಎಂಡ್. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ. ಇದು ಈ ಪ್ರೈಸ್ ಬಂದು ನಿಮ್ಗೆ ಬರೀ 5,25,000 ಹೇಳ್ತಾ ಇದೀನಿ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 5,25,000ಕ್ಕೆ. ಅದು ಆಟೋಮೆಟಿಕ್ N8 2016 ಮಾಡಲ್, ಡೀಸೆಲ್, 7 ಸೀಟರ್ ನೋವಾ ಸ್ಪೋರ್ಟ್ಸ್. ಹೌದು. ಓಕೆ, ಸೊ ಈ ಗಾಡಿ ಕೂಡ ಇಲ್ಲಿ ಇರುತ್ತೆ. ಇನ್ನು ಯೂಂಡಾವರ್ನ ಸರ್, ಹಳೆ ಶೇಪೇ ಬೇಕು ಸರ್. ಹೊಸ FC ಮಾಡಿಸಿದೀವಿ. 2010 ಮಾಡಲ್, 30 ವರೆಗೂ FC ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಗಾಡಿ ಎಲ್ಲ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಬರೀ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಬರೀ 2,25,000 ರೂಪಾಯಿಗೆ. 2,25. ಬರೀ 2,25. ಓಕೆ, 2,25,000ಕ್ಕೆ ಯೂಂಡೈ ವರ್ಣ. ಹೌದು. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಬಂದು ಇದು ನಿಸಾನ್ ಸನ್ನಿ. ಇದು ಪೆಟ್ರೋಲ್ ಗಾಡಿ ಬರುತ್ತೆ. 12 ಮಾಡಲ್. ಇದು ಬಂದು ನಿಮ್ಗೆ 2,95,000 ರೂಪಾಯಿ ಮಾಡ್ಕೊಡ್ತೀನಿ. 2,95,000ಕ್ಕೆ. ಹೌದು. ಓಕೆ, 2,95,000ಗೆ. ಅಲ್ಲಿಗೆ ಸನ್ನಿನೇ 3 ಆಗುತ್ತಲ್ಲ ಸರ್ ನಿಮ್ಮ ಹತ್ರ? ಇಲ್ಲ, 2 ಸನ್ನಿ, ಒಂದು ಸ್ಕಾಲಾ. ಓಕೆ, 2 ಇತ್ತಲ್ಲ? ಒಂದು ಡೀಸೆಲ್, ಒಂದು ಸನ್ನಿ. ಟೋಟಲ್ 3 ಡೀಸೆಲ್ ಇತ್ತು, 2 ಪೆಟ್ರೋಲ್. ಓಕೆ, ನೆಕ್ಸ್ಟ್ ಸರ್. ಇದೊಂದು S ಕ್ರಾಸ್ ಡೀಸೆಲ್ ಗಾಡಿನೇ. ಇದನ್ನೇ ಮಿಡ್ಲ್ ವೇರಿಯಂಟ್ ಬರುತ್ತೆ. ಆಗ ನೋಡಿ ಟಾಪ್ ಎಂಡ್ ನೀವು. ಇದು ಮಿಡ್ಲ್ ವೇರಿಯಂಟ್. ಇದು 2016 ಮಾಡಲ್ ಗಾಡಿ. ಬರೀ 5.5 ಲಕ್ಷಕ್ಕೆ. 5.5 ಲಕ್ಷಕ್ಕೆ. ಬರೀ 5.5 ಲಕ್ಷಕ್ಕೆ. ಇದು 16 ಮಾಡಲ್. ಅದು ಟಾಪ್ ಎಂಡ್. ಅದಕ್ಕೂ ಇದಕ್ಕೂ 50,000 ಡಿಫ್ರೆನ್ಸ್. ಓಕೆ, 50,000 ಡಿಫ್ರೆನ್ಸ್ ಅಲ್ಲಿ ಟಾಪ್ ಎಂಡ್ ಬೇಕಾ, ಮಿಡ್ ವೇರಿಯಂಟ್ ಬೇಕಾ, ಅವರೇ ಚೂಸ್ ಮಾಡ್ಕೊಳ್ಳಿ. ಐತೆ, ಎರಡರಲ್ಲಿ ಯಾವ್ದು ಬೇಕು ಅವ್ರದ್ದು ಹೇಳಿ. ಓಕೆ, ನೆಕ್ಸ್ಟ್ ಸರ್. ಇದು 2014 ಮಾಡಲ್ ಡೆಸ್ಟರ್, ಸೆಕೆಂಡ್ ಓನರ್, 80,000 ಗಾಡಿ ಓಡಿದೆ. 110 PS ಬರುತ್ತೆ ಗಾಡಿ ಬಂದು. ಪ್ರೈಸ್ ಬಂದು ನಿಮ್ಗೆ 3,85,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 3.25 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 3.25 ಲಕ್ಷಕ್ಕೆ ಫೈನಲ್ 3.25 ಲಕ್ಷಕ್ಕೆ ಮಾಡೋಣ.